ಚಿನ್ನ ಬೆಳ್ಳಿ ಕತೆ ಮುಗಿದೆ ಹೋಯ್ತಾ. ಎದಕ್ಕಂದ್ರೆ ಭಾರತದಲ್ಲಿ 70% ಮಾರ್ಕೆಟ್ ಕುಸಿತವಾಗಿದೆ. ನೋಡಿ, ಬೆಲೆ ಕೂಡ ಭರ್ಜರಿ ಇಳಿಕೆ ಆಗೋದು ಖಚಿತ. ಎದಕ್ಕಂದ್ರೆ ಯಾವಾಗ ಖರೀದಿ ಮಾಡೋರೇ ಇಲ್ಲ ಅಂದ್ಮೇಲೆ ಬಂಗಾರ ತಗೊಂಡ್ ಏನ್ ಮಾಡ್ಬೇಕು ಎಂಬುವ ಪ್ರಶ್ನೆ ಕೂಡ ಬರುತ್ತೆ. ವೀಕ್ಷಕರೇ, ಹೌದು, ಇವತ್ತಿನ ಈ ವಿಡಿಯೋ ತುಂಬಾ ಸ್ಪೆಷಲ್ ಆಗಲಿದೆ. ಸ್ಪೆಷಲಿ ಬಂಗಾರ ಬೆಳ್ಳಿ ನೀವು ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ, ಮುಂದಿನ ಬರೋ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಕ್ರಮಗಳಿದ್ರೆ ನೀವು ಚಿನ್ನ ಬೆಳ್ಳಿಯಲ್ಲಿ ಹೂಡಿಕೆ ಮಾಡಬೇಕು ಅಂತಾನು ಪ್ಲಾನ್ ಮಾಡ್ತಾ ಇದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ಲೇಬೇಕು. ಯಾಕಂದ್ರೆ ವೀಕ್ಷಕರೇ, ಇವತ್ತು ನಾವು ನಿಮಗೆ ಚಿನ್ನ ಬೆಳ್ಳಿ ಬೆಲೆ ಎಷ್ಟು ಇಳಿಕೆ ಆಗುತ್ತೆ, ಮುಂದಿನ ಬರೋ ದಿನಗಳಲ್ಲಿ ಎಷ್ಟಕ್ಕೆ ಬರಬಹುದು ಎಂಬುವ ಒಂದು ತಜ್ಞರ ಪ್ರಕಾರ ಮಾಹಿತಿ ಕೊಡ್ತಾ ಇರುವಂತದ್ದು. ಇನ್ನೊಂದು ಕಡೆಗೆ ಬಂಗಾರ ಬೆಳ್ಳಿ ಬೆಲೆ ಯಾವಾಗ ಏರಿಕೆ ಆಗುತ್ತೆ, ಯಾವಾಗ ಇಳಿಕೆ ಆಗುತ್ತೆ, ಈಗ ಖರೀದಿ ಮಾಡಬೇಕಾ ಬೇಡವಾ, ಪ್ರತಿಯೊಂದು ಕೂಡ ನಿಮಗೆ ಅಪ್ಡೇಟ್ ಈ ವಿಡಿಯೋದಲ್ಲಿ ಸಿಗಲಿದೆ ವೀಕ್ಷಕರೇ. ಸೊ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕಂದ್ರೆ ಒಂದು ಕಡೆಗೆ ಕೇಂದ್ರ ಸರ್ಕಾರ ಬಂಗಾರದ ಮೇಲೆ ಆಮದು ಸುಂಕವನ್ನ 9% ಏರಿಕೆ ಮಾಡಿದ್ದು 15% ಆಗಿದೆ. ಪ್ಲಸ್ 3% GST ಬೇರೆ, ಟೋಟಲ್ ಎಲ್ಲಾ ಸೇರಿಸಿ ನೋಡ್ತಾ ಹೋಗೋದಾದ್ರೆ 18% ಟ್ಯಾಕ್ಸ್ ಅಂತಾನೆ ಹೇಳ್ಬಹುದು. ವೀಕ್ಷಕರೇ, ವಿಡಿಯೋ ಪೂರ್ತಿಯಾಗಿ ನೋಡ್ತಾ ಇರಿ. ಮತ್ತೆ ನಿಮಗೂ ಕೂಡ ಆಸೆ ಇದ್ರೆ, ಬಂಗಾರದ ಬೆಲೆ ಇಳಿಕೆ ಆಗ್ಲಿ ಅಂತ ಆಸೆ ಇದ್ರೆ, ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ಇನ್ನು ಎರಡನೇದಾಗಿ ನಾವು ಕೇಳೋ ಪ್ರಶ್ನೆಗೆ ಪ್ರತಿಯೊಬ್ರು ಕೂಡ ಕಮೆಂಟ್ ಮೂಲಕ ಉತ್ತರ ಕೊಡಿ. ವೀಕ್ಷಕರೇ, ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು, ಬಡ ಜನರು ಕೂಡ ಬಂಗಾರವನ್ನ ಸುಲಭವಾಗಿ ಖರೀದಿ ಮಾಡಿದಂತಾಗಿರಬೇಕು, ಆ ಒಂದು ಬೆಲೆ ನಮಗೆ ನೀವು ಕಮೆಂಟ್ ಮೂಲಕ ಉತ್ತರ ಕೊಡಬಹುದು. ವೀಕ್ಷಕರೇ, ನಿಮ್ಮ ಕಮೆಂಟ್ಗೋಸ್ಕರ ನಾವು ಕಾಯ್ತಾ ಇರ್ತೇವೆ. ಹಾಗೂ ನಿಮ್ಮ ಕಮೆಂಟ್ ಮತ್ತು ಲೈಕ್ ಗಳಿಗಾಗಿ ಹೃದಯಪೂರ್ವಕ ಧನ್ಯವಾದಗಳು. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಹೇಳ್ಬೇಕಂದ್ರೆ ವೀಕ್ಷಕರೇ, ಕೇಂದ್ರ ಸರ್ಕಾರ ಆಮದು ಸುಂಕ ಏರಿಕೆ ಮಾಡಿರೋ ಕಾರಣ ಏನಪ್ಪಾ ಅಂದ್ರೆ, ಯಾವಾಗ ಭಾರತದ ಜನರು ಬಂಗಾರ ಹೆಚ್ಚು ಹೆಚ್ಚು ಖರೀದಿ ಮಾಡ್ತಾರೆ, ಅವಾಗ ಭಾರತದಲ್ಲಿ ಬಂಗಾರದ ಸ್ಟಾಕ್ ಖಾಲಿ ಆದಾಗ ನಾವು ಬೇರೆ ದೇಶಗಳಿಂದ ಬಂಗಾರ ಖರೀದಿ ಮಾಡ್ತೀವಿ, ಇಂಪೋರ್ಟ್ ಮಾಡ್ತೀವಿ. ಯಾವಾಗ ನಾವು ಚಿನ್ನವನ್ನ ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ತೀವಿ, ಅವಾಗ ನಮ್ಮ ರೂಪಾಯಿ ಮೌಲ್ಯ ಕುಸಿಯುತ್ತೆ. ಹೌದು ವೀಕ್ಷಕರೇ, ಇದು ಯಾವಾಗ ಇಂಪೋರ್ಟ್ ಹೆಚ್ಚಿಗೆ ಆಗುತ್ತೆ, ಎಕ್ಸ್ಪೋರ್ಟ್ ಕಡಿಮೆ ಆಗುತ್ತೆ, ಅವಾಗ ಭಾರತದ ಆರ್ಥಿಕತೆಗೆ ಭಾರಿ ಒಂದು ಪೆಟ್ಟು ಬೀಳುತ್ತೆ ಅಂತಾನೆ ಹೇಳ್ಬಹುದು. ಹೀಗಾಗಿ ನರೇಂದ್ರ ಮೋದಿಜಿ ಅವರು 1 ವರ್ಷಗಳ ಕಾಲ ಬಂಗಾರವನ್ನ ಖರೀದಿ ಮಾಡಬೇಡಿ ಅಂತ ಜನರಿಗೆ ಸಲಹೆ ಕೊಟ್ಟಿದ್ರು. ಆದ್ರೂ ಕೂಡ ಜನ ಬಿಡ್ಲಿಲ್ಲ, ಖರೀದಿ ಮಾಡೋದು ಬಿಡ್ಲಿಲ್ಲ. ಸೊ ಅನಿವಾರ್ಯವಾಗಿ ಆಮದು ಸುಂಕವನ್ನ 6% ಇದ್ದದನ್ನ 15% ಮಾಡಿದ್ರು. ಇದರ ಬೆನ್ನಲ್ಲೇ ಬಂಗಾರ 13,000 ರೂಪಾಯಿ ಏರಿಕೆಯಾಗಿ 1,64,000 ರೂಪಾಯಿ ತನಕ ಹೋಗಿತ್ತು ವೀಕ್ಷಕರೇ. ಇನ್ನೊಂದು ಕಡೆಗೆ ಬೆಳ್ಳಿ 2,90,000 ರೂಪಾಯಿಂದ 3,10,000 ರೂಪಾಯಿ ಗಡಿ ದಾಟಿತ್ತು 1 ಕೆಜಿ ಬೆಳ್ಳಿ ಬೆಲೆ. ಆದ್ರೆ ಈಗ ಮತ್ತೆ ಇಳಿಕೆ ಆಗ್ತಾ ಇದೆ. ಇಳಿಕೆ ಆಗ್ತಾ ಇರೋ ಹಿಂದೆ ಕಾರಣ ಏನಪ್ಪಾ ಅಂದ್ರೆ, ಒಂದು ಕಡೆಗೆ ಆಮದು ಸುಂಕ ಏರಿಕೆ ಮಾಡಿದ್ದಾರೆ, ಬೆಲೆ ಏರಿಕೆ ಆಗಿದೆ. ಮತ್ತೊಂದು ಕಡೆಗೆ ಡಿಮ್ಯಾಂಡ್ ಕಡಿಮೆ ಆಗಿರೋದ್ರಿಂದ ಬೆಲೆ ಇಳಿಕೆ ಆಗಿದೆ. ಈಗ ಮತ್ತೆ ಕೇಂದ್ರ ಸರ್ಕಾರ ತನ್ನ ಸುಂಕ ಇಳಿಸ್ಬಿಟ್ರೆ ಬಂಗಾರದ ಬೆಲೆ 1,40,000 ರೂಪಾಯಿ ತನಕ ಬರಬಹುದು. ಇನ್ನು ಬೆಳ್ಳಿ 2,30,000 ರೂಪಾಯಿ ತನಕ ಬರಬಹುದು ಅಂತಾನು ಕೂಡ ಲೆಕ್ಕಾಚಾರ ಮಾಡಲಾಗ್ತಾ ಇದೆ. ಭಾರತ ಹೋದ ವರ್ಷ ಈ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 7 ಟನ್ ಡಿಮ್ಯಾಂಡ್ ಕಡಿಮೆ ಆಗಿದೆ. ನೋಡಿ, ಲೆಕ್ಕ ಮಾಡಿ, 7 ಟನ್ ಡಿಮ್ಯಾಂಡ್ ಕಡಿಮೆ ಆಗಿದೆ. ಹೀಗಾಗಿ ಜಾಗತಿಕ ಮಟ್ಟದಲ್ಲಿ ಬಂಗಾರ ಬೆಳ್ಳಿ ಮಾರ್ಕೆಟ್ ಕ್ರಾಶ್ ಆಗ್ತಾ ಇದೆ ವೀಕ್ಷಕರೇ. ನಾವು ಭಾರತದ ಜನರು ಬಂಗಾರ ಖರೀದಿ ಮಾಡೋದು ಕೈ ಬಿಟ್ರೆ ಬಂಗಾರ ಇನ್ನೂ ಇಳಿಕೆ ಆಗುವ ಸಾಧ್ಯತೆ ಇದೆ. ಆದ್ರೆ ಯಾವಾಗ ಇಳಿಕೆ ಆಗುತ್ತೆ, ಜನ ಖರೀದಿ ಮಾಡ್ತಾರೆ, ಡಿಮ್ಯಾಂಡ್ ಬರುತ್ತೆ, ಮತ್ತೆ ಏರಿಕೆ ಆಗುತ್ತೆ. ಹೀಗಾಗಿ ಬಂಗಾರ 30,000 ರೂಪಾಯಿ, 50,000 ರೂಪಾಯಿ ಆಗಿ 1 ಲಕ್ಷ ರೂಪಾಯಿ ಆಗಿ ಇವತ್ತು 1,50,000 ರೂಪಾಯಿ ಗಡಿಗೆ ಬಂದು ನಿಂತಿದೆ. ಇನ್ನೊಂದು ಕಡೆಗೆ ಬೆಳ್ಳಿ ಕೂಡ ಇದೇ ತರ 1 ಲಕ್ಷ ರೂಪಾಯಿ, 2 ಲಕ್ಷ ರೂಪಾಯಿ, 3 ಲಕ್ಷ ರೂಪಾಯಿ ಆಗಿ 4 ಲಕ್ಷ ರೂಪಾಯಿ ತನಕ ಹೋಗಿತ್ತು. ಆದ್ರೆ ಮತ್ತೆ ದಿಢೀರ್ ಅಂತ ದೊಡ್ಡ ಮಟ್ಟದ ಕುಸಿತ ಕಂಡಿತ್ತು ವೀಕ್ಷಕರೇ. ಇವತ್ತು ನೋಡಿ, ನಾವು ನಿಮಗೆ ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ, ಬಂಗಾರ ಈಗ ತಗೋಬೇಕೋ ಬೇಡವೋ, ಮುಂದೆ ಎಷ್ಟರ ತನಕ ಬಂಗಾರದ ಬೆಲೆ ಬರಬಹುದು ನೋಡಿ. ಈ ಒಂದು ವರ್ಷ 2026 ಡಿಸೆಂಬರ್ ವರೆಗೂ ನಾವು ಲೆಕ್ಕ ಹಿಡಿದ್ರೆ ಬಂಗಾರದ ವ್ಯಾಲ್ಯೂ ಮತ್ತೆ 1,80,000 ರೂಪಾಯಿ ಗಡಿ ದಾಟಬಹುದು ಅಂತ ಇಲ್ಲಿ ತಜ್ಞರು ಹೇಳಿರುವಂತದ್ದು. ಎದಕ್ಕಂದ್ರೆ ಮುಖ್ಯವಾಗಿ ಕಾರಣ ಯುದ್ಧ ಪರಿಸ್ಥಿತಿ. ಯಾವಾಗ ಜಾಗತಿಕ ಮಟ್ಟದಲ್ಲಿ ಯುದ್ಧಗಳು ಶುರುವಾಗುತ್ತೆ ನೋಡಿ, ಅಮೆರಿಕ ಮತ್ತೆ ಇರಾನ್ ಮೇಲೆ ಅಟ್ಯಾಕ್ ಮಾಡಬಹುದು, ರಷ್ಯಾದವರು ಮತ್ತೆ ಉಕ್ರೇನ್ ಮೇಲೆ ಅಟ್ಯಾಕ್ ಮಾಡಬಹುದು, ಚೀನಾದವರು ಬೇರೆ ದೇಶಗಳ ಮೇಲೆ ಅಟ್ಯಾಕ್ ಮಾಡಬಹುದು. ಈ ತರ ಯುದ್ಧಗಳು ಇದ್ದಾಗ ಅವಾಗ ಹೂಡಿಕೆದಾರರು, ಇನ್ವೆಸ್ಟರ್ಸ್ ಏನ್ ಮಾಡ್ತಾರಂದ್ರೆ, ತಮ್ಮ ಹೂಡಿಕೆಯ ಹಣವನ್ನ ಶೇರ್ ಮಾರ್ಕೆಟ್ ಮೇಲೆ ಹಾಕಲ್ಲ. ಯಾಕಂದ್ರೆ ಶೇರ್ ಮಾರ್ಕೆಟ್ ಕುಸಿಯೋ ಚಾನ್ಸ್ ಇರುತ್ತೆ. ಹೀಗಾಗಿ ಅವರು ತಮ್ಮ ಒಂದು ಹಣವನ್ನ ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆ ಮಾಡ್ತಾರೆ. ಯುದ್ಧ ಪರಿಸ್ಥಿತಿ ಇದ್ದಾಗ ಬಂಗಾರ ಬೆಳ್ಳಿ ಬೆಲೆ ಏರಿಕೆ ಆಗುತ್ತೆ. ಇನ್ನು ಈ ವರ್ಷ ಏನ್ ಬೇಕಾದ್ರೂ ಆಗ್ಬಹುದು. ಯಾಕಂದ್ರೆ 3ನೇ ಮಹಾಯುದ್ಧ ಕೂಡ ನಡೀಬಹುದು ಅಂತಾನು ಕೂಡ ಹೇಳಲಾಗ್ತಾ ಇದೆ. ಅಮೆರಿಕ, ಇರಾನ್ ಮತ್ತೆ ಯುದ್ಧ ಪ್ರಾರಂಭವಾಗಿರೋದ್ರಿಂದ ಬಂಗಾರ ಬೆಳ್ಳಿ ಸ್ಕೈ ರಾಕೆಟ್ ಆಗೋ ಚಾನ್ಸ್ ಇದೆ. ಒಂದು ವೇಳೆ ಯುದ್ಧ ಆಗ್ಲಿಲ್ಲ, ಎಲ್ಲ ಸರಿ ಆಯ್ತು, ಎಲ್ಲ ಕ್ಲಿಯರ್ ಆಯ್ತು ಅಂದ್ರೆ ಬಂಗಾರದ ಬೆಲೆ ಏನಿದೆ ನೋಡಿ, ಇದು ಮತ್ತೆ 1,30,000 ರೂಪಾಯಿ ಲೋ ಟಚ್ ಮಾಡಬಹುದು. ಎದಕ್ಕಂದ್ರೆ ಅಮೆರಿಕನ್ ಫೆಡರಲ್ ರೇಟ್ಸ್ ಏನಿದೆ ನೋಡಿ, ಇಂಟ್ರೆಸ್ಟ್ ರೇಟ್ಸ್ ಏನಿದೆ ನೋಡಿ, ಅದು
ಹೈಕ್ ಮಾಡೋ ಚಾನ್ಸ್ ಕೂಡ ಇರಬಹುದು, ಅಥವಾ ಯಥಾಸ್ಥಿತಿ ಕಾಯ್ದುಕೊಂಡ್ರು ಕೂಡ ಬಂಗಾರದ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಯಾವಾಗ ಡಾಲರ್ ಸ್ಟ್ರಾಂಗ್ ಆಗುತ್ತೆ, ಅಮೆರಿಕನ್ ಡಾಲರ್ ಇಂಟ್ರೆಸ್ಟ್ ರೇಟ್ಸ್ ಆಗಿರ್ಬೋದು, ಇದು ನೇರವಾಗಿ ಬಂಗಾರ ಬೆಳ್ಳಿ ಮೇಲೆ ಪರಿಣಾಮ ಬೀಳುತ್ತೆ ವೀಕ್ಷಕರೇ. ಪ್ರತಿಯೊಬ್ಬರಿಗೂ ಕೂಡ ಇದು ಗೊತ್ತಿರಬೇಕು. ಯಾಕಂದ್ರೆ ನೀವು ಬಂಗಾರ ಖರೀದಿ ಮಾಡ್ತೀರಾ ಅಂದ್ರೆ ಮಿನಿಮಮ್ ಬಂಗಾರ 1 ಗ್ರಾಮ್ಗೆ ಈಗ 15-16 ಸಾವಿರ ರೂಪಾಯಿ ಇದೆ. ಸೊ ನೀವು ಒಂದು 10 ಗ್ರಾಮ್ ತಗೋತೀರಾ ಅಂದ್ರೂ ಕೂಡ 1 ಲಕ್ಷ 1.5 ಲಕ್ಷ ರೂಪಾಯಿ ಹೂಡಿಕೆ ಮಾಡ್ತಿರ್ತೀರಾ. ಆದ್ರೆ ಆ ಒಂದು ಬಂಗಾರದಲ್ಲಿ ಹೂಡಿಕೆ ಮಾಡೋದು ಸೇಫ್ ಇದೆಯೋ ಇಲ್ವೋ ಅಂತ ನೀವು ಮೊದಲು ತಿಳ್ಕೋಬೇಕು. ಹೀಗಾಗಿ ಈ ವರ್ಷ ಏನಿದೆ ನೋಡಿ, ತುಂಬಾ ಮಾರ್ಕೆಟ್ ಏನ್ ಬೇಕಾದ್ರೂ ಆಗ್ಬಹುದು ಅಂತ ಹೇಳಿ ತಜ್ಞರು ಮಾರ್ಕೆಟ್ ಅಲ್ಲಿ ಅಪ್ಡೇಟ್ ಕೊಟ್ಟಿರುವಂತದ್ದು ವೀಕ್ಷಕರೇ. ಅಂದ್ರೆ ಸ್ವಲ್ಪ ವಾಲೆಟೈಲ್ ಮಾರ್ಕೆಟ್ ಇರೋದ್ರಿಂದ ಅಮೆರಿಕ ಇರಾನ್ ಯುದ್ಧ ಕೊನೆಯಾದ ನಂತರ ಬಂಗಾರ ಬೆಳ್ಳಿ ಮಾರ್ಕೆಟ್ ಸ್ಟೇಬಲ್ ಆಗಬಹುದು. ಈಗ ತುಂಬಾ ಅನ್ಸ್ಟೇಬಲ್ ಇದೆ ಮಾರ್ಕೆಟ್, ಒಂದಿನ ಮೇಲೆ ಹೋಗುತ್ತೆ, ಒಂದಿನ ಕೆಳಗೆ ಬೀಳುತ್ತೆ. ತಜ್ಞರ ಲೆಕ್ಕಾಚಾರ ಕೂಡ ಉಲ್ಟಾ ಪಲ್ಟಾ ಆಗಿದೆ ವೀಕ್ಷಕರೇ. ಸೊ ಇದು ನಿಮಗೆಲ್ಲ ಗೊತ್ತಿರಲಿ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ಮುಖ್ಯವಾಗಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಭಾರತದ ಜನರು ಬಂಗಾರ ಖರೀದಿ ಮಾಡೋ ಕೈ ಬಿಟ್ರೆ ಬಂಗಾರದ ಬೆಲೆ ಇಳಿಕೆ ಆಗುತ್ತಾ? ಇಲ್ಲ ವೀಕ್ಷಕರೇ. ಯಾಕಂದ್ರೆ ಕೇವಲ ಬಂಗಾರ ಭಾರತದವರು ಮಾತ್ರ ಖರೀದಿ ಮಾಡಲ್ಲ ವೀಕ್ಷಕರೇ. ಅಮೆರಿಕಾದವರಾಗಿರ್ಬೋದು, ಚೈನಾದವರಾಗಿರ್ಬೋದು, ರಷ್ಯಾದವರಾಗಿರ್ಬೋದು, ಬಂಗಾರದಲ್ಲೂ ಕೂಡ ಅವರು ವಿದೇಶಿ ಬ್ಯಾಂಕ್ಗಳ ಮೂಲಕ ಹೂಡಿಕೆಯನ್ನ ಮಾಡ್ತಾರೆ. ಅಂದ್ರೆ ಅವರು ಕೂಡ ಬ್ಯಾಂಕ್ ನಲ್ಲಿ ಹಣ ಇಡೋದ್ರ ಬದಲಾಗಿ ಈಗ ವಿದೇಶಿ ಬ್ಯಾಂಕುಗಳು ಕೂಡ ಟ್ರೇಡ್ ಅನ್ನ ಮಾಡ್ತಾರಲ್ಲ, ಅವರು ಬಂಗಾರದಲ್ಲೂ ಕೂಡ ಟ್ರೇಡಿಂಗ್ ಅನ್ನ ಮಾಡ್ತಾರೆ. ಹೀಗಾಗಿ XAUUSD ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ, ಅದರಲ್ಲಿ ಬಂಗಾರ ಟ್ರೇಡ್ ಆಗುತ್ತೆ. ಯಾವಾಗ ಬಂಗಾರ ಹೆಚ್ಚಿಗೆ ಟ್ರೇಡ್ ಆಗುತ್ತೆ ನೋಡಿ, ಹೆಚ್ಚು ಬೈ ಮಾಡ್ತಾರೆ ನೋಡಿ, ಅವಾಗ ಅದ್ರದ್ದು ಡಿಮ್ಯಾಂಡ್ ಬಂದು ಬೆಲೆ ಏರಿಕೆ ಆಗುತ್ತೆ. ಅಲ್ಲಿ ಬೆಲೆ ಏರಿಕೆ ಆದ್ರೆ ಇಲ್ಲೂ ಕೂಡ ಬೆಲೆ ಏರಿಕೆ ಆಗಿರುತ್ತೆ. ತುಂಬಾ ಜನ ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ, ಮೋದಿ ಸರ್ಕಾರ ಬಂದ ಮೇಲೆ ಬೆಲೆ ಏರಿಕೆ ಆಗ್ಬಿಟ್ಟಿದೆ ಅಂತ. ಆದ್ರೆ ಆ ತರ ಇರಲ್ಲ. ಎದಕ್ಕಂದ್ರೆ ಇದು ಎಲ್ಲಾ ದೇಶಗಳಲ್ಲೂ ಕೂಡ ಬಂಗಾರ ಬೆಲೆ ಏರಿಕೆ ಒಟ್ಟಿಗೆ ಆಗುತ್ತೆ, ಇಳಿದ್ರೆ ಒಟ್ಟಿಗೆ ಇಳಿಕೆ ಆಗುತ್ತೆ. ಕೇಂದ್ರ ಸರ್ಕಾರ ಕೇವಲ ಟ್ಯಾಕ್ಸ್ ಅನ್ನ ಹಾಕೋದ್ರ ಮೂಲಕ ಬೆಲೆಯನ್ನ ಏರಿಕೆ ಮಾಡಬಹುದು. ಈಗ ಜಾಗತಿಕ ಮಟ್ಟದಲ್ಲಿ ನಾವು ಕಂಪೇರ್ ಮಾಡಿದ್ರೆ ಭಾರತದಲ್ಲಿ ಬಂಗಾರ ತುಂಬಾ ದುಬಾರಿ ಆಗಿದೆ. ಎದಕ್ಕಂದ್ರೆ ಆಮದು ಸುಂಕ 15% ಪ್ಲಸ್ 3% GST ಬೇರೆ. ಸೊ ನಮ್ಮ ಕರ್ನಾಟಕ ಭಾರತದಲ್ಲಿ ಬಂಗಾರ ದುಬಾರಿ, ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಭಾರತದಲ್ಲಿ ಬಂಗಾರ ದುಬಾರಿ. ಹೀಗಿದ್ದಾಗ ಏನಾಗುತ್ತೆ, ಒಂದ್ಸಲ ಆಗಿದೆ ವೀಕ್ಷಕರೇ, ಹೋದ 10 ವರ್ಷಗಳ ಹಿಂದೆನೂ 5-6 ವರ್ಷಗಳ ಹಿಂದೆನೂ ಕೂಡ ಆಗಿರುವಂತದ್ದು. ಏನಪ್ಪಾ ಅಂದ್ರೆ, ಯಾವಾಗ ಆಮದು ಸುಂಕ ಏರಿಕೆ ಮಾಡ್ತಾರೆ, ಕಳ್ಳತನದಿಂದ ಬಂಗಾರ ಮಾರ್ಕೆಟ್ಗೆ ಬರೋದಕ್ಕೆ ಶುರುವಾಗುತ್ತೆ. ಅವಾಗ ಸರ್ಕಾರಕ್ಕೆ ಇದು ಗೊತ್ತಾದ್ಮೇಲೆ ಮತ್ತೆ ಅವರು ತಮ್ಮ ಆಮದು ಸುಂಕವನ್ನು ಇಳಿಕೆ ಮಾಡ್ತಾರೆ. ಈ ತರ ನಡೀತಾನೆ ಬಂದಿರುವಂತದ್ದು. ಸೊ ನೋಡಿ, ಬೇರೆ ದೇಶಗಳಿಂದ ಕಳ್ಳತನ ಮೂಲಕ ಬಂಗಾರ ಇಂಪೋರ್ಟ್ ಮಾಡಿದ್ರೆ ಅದು ಭಾರತಕ್ಕೆ ಮತ್ತೆ ದೊಡ್ಡ ಅಪಾಯ ಅಂತಾನು ಕೂಡ ಹೇಳ್ಬಹುದು. ಹೀಗಾಗಿ ಭಾರತ ಸರ್ಕಾರ ತುಂಬಾ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳೋದು ಕೂಡ ಖಚಿತ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಈಗ ನೋಡಿ, ಒಂದು ಕಡೆಗೆ ಮುಂದಿನ ಬರೋ ದಿನ ಮತ್ತೆ ಆಮದು ಸುಂಕವನ್ನ ಇಳಿಕೆ ಮಾಡೋ ಚಾನ್ಸ್ ಇದೆ. ಎದಕ್ಕಪ್ಪ ಅಂದ್ರೆ, ನರೇಂದ್ರ ಮೋದಿಜಿ ಅವರು ಒಂದು ಭಾಷಣದಲ್ಲಿ ಹೇಳಿದ್ದಾರೆ, 1 ವರ್ಷಗಳ ಕಾಲ ಬಂಗಾರ ತಗೋಬೇಡಿ ಅಂತ. ನೋಡಿ, 1 ವರ್ಷ ಆದ್ಮೇಲೆ ಅಂದ್ರೆ ಈಗ ಮತ್ತೆ 2027 ಫೆಬ್ರವರಿಯಲ್ಲಿ ಬಜೆಟ್ ಇರುತ್ತಲ್ಲ, ಆ ಬಜೆಟ್ ನಲ್ಲಿ ಮತ್ತೆ ಆಮದು ಸುಂಕವನ್ನ ಇಳಿಕೆ ಮಾಡಿದ್ರೆ ಅವಾಗ ಮತ್ತೆ ಇದ್ರದ್ದು ಬೆಲೆ ಕುಸಿಯುತ್ತೆ. ಅಂದ್ರೆ ಈಗ ನೀವು ತಗೊಂಡಿರ್ತೀರಾ, ಮತ್ತೆ ಸರ್ಕಾರ ಆಮದು ಸುಂಕ ಇಳಿಕೆ ಮಾಡಿಬಿಟ್ರೆ ಅವಾಗ ಮತ್ತೆ 10-15 ಸಾವಿರ ರೂಪಾಯಿ ಮತ್ತೆ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ ವೀಕ್ಷಕರೇ. ಆದ್ರೆ ಇಳಿಕೆ ಮಾಡಬಹುದು ಮುಂದಿನ ಬರೋ ದಿನಗಳಲ್ಲಿ, 1 ವರ್ಷ ಆದ್ಮೇಲೆ ಇಳಿಕೆ ಮಾಡಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಹೀಗಾಗಿ ಇಳಿಕೆ ಆದ್ಮೇಲೆ ತಗೊಂಡ್ರೆ ತುಂಬಾನೇ ಒಳ್ಳೇದು. ಸದ್ಯಕ್ಕೆ ಮಾರ್ಕೆಟ್ ತುಂಬಾ ವಾಲೆಟೈಲ್ ಇದೆ ಅಂತ ಹೇಳ್ಬಹುದು. ಈಗ ಬೆಳ್ಳಿ ಬೆಲೆ ಎಷ್ಟು 1 kgಗೆ ಅಂತ ನೀವು ಕೇಳೋದಾದ್ರೆ, ನೋಡಿ, ಮಾರ್ಕೆಟ್ ಅಲ್ಲಿ ಹೋದ ತಿಂಗಳು, ಹೋದ ವಾರ, ಈ ವಾರ ಏನ್ ಬೆಲೆ ಆಗಿದೆ. ಹೋದ ತಿಂಗಳು 2,60,000 ರೂಪಾಯಿ ಇತ್ತು. ನಂತರ ಆಮದು ಸುಂಕ ಏರಿಕೆ ಮಾಡಿದ್ಮೇಲೆ 3,10,000 ರೂಪಾಯಿ ಇತ್ತು. ಆದ್ರೆ ಈಗ ಬೆಳ್ಳಿ ಬೆಲೆ 1 kgಗೆ 2,85,000 ರೂಪಾಯಿಗೆ ಬಂದು ನಿಂತಿರುವಂತದ್ದು ವೀಕ್ಷಕರೇ. 1 kg ಬೆಳ್ಳಿ ಬೆಲೆ 2,85,000 ರೂಪಾಯಿ. ಇನ್ನು ಬಂಗಾರದ ಬೆಲೆ ಎಷ್ಟಾಗಿದೆ, 18 ಕ್ಯಾರೆಟ್ ಚಿನ್ನದ ಬೆಲೆ, 22 ಕ್ಯಾರೆಟ್ ಚಿನ್ನದ ಬೆಲೆ ನೋಡ್ತಾ ಹೋಗೋಣ. ಮೊದಲಿಗೆ 18 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ, ಇವತ್ತಿನ ಬೆಲೆ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. ನೋಡಿ, 1,17,780 ರೂಪಾಯಿ. ಇದ್ರ ಮೇಲೆ 3% GST ಇರುತ್ತೆ, 3,957 ರೂಪಾಯಿ. ಮೇಕಿಂಗ್ ಚಾರ್ಜು ಕೆಲವು ಕಡೆಗೆ 8% ಇರುತ್ತೆ, ಕೆಲವು ಕಡೆಗೆ 15% ಇರುತ್ತೆ. ಎವರೇಜಿಂಗ್ 12% ಹಿಡಿದ್ರು ಕೂಡ 14,000 ರೂಪಾಯಿ. ಟೋಟಲ್ 10 ಗ್ರಾಮ್ದು ನೀವು ಏನಾದ್ರೂ ಬಂಗಾರದ ಆಭರಣ ತಗೋತೀರಾ ಅಂದ್ರೂ ಕೂಡ 12% ಮೇಕಿಂಗ್ ಜೊತೆಗೆ 18 ಕ್ಯಾರೆಟ್ ಬೆಲೆ 1,35,000 ರೂಪಾಯಿ ತನಕ ಆಗ್ಬಹುದು. ಆದ್ರೆ ನೀವು ಚೌಕಾಸಿ ಮಾಡಬೇಕು, ಮೇಕಿಂಗ್ ಚಾರ್ಜಸ್ ಅಲ್ಲಿ ಚೌಕಾಸಿ ಮಾಡಬೇಕು. BIS ಮಾರ್ಕ್ ಇದ್ದ 18 ಕ್ಯಾರೆಟ್ ಚಿನ್ನ ತಗೋಬೇಕು. ಹಾಲ್ ಮಾರ್ಕ್ ಇಲ್ಲದೆ ಇದ್ರೆ ಬಂಗಾರ ತಗೋಬಾರ್ದು. ಇದು ನಿಮಗೆ ಗೊತ್ತಿರಲಿ. GST ಬಿಲ್ ಕಡ್ಡಾಯವಾಗಿ ತಗೋಬೇಕು ವೀಕ್ಷಕರೇ. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಮ್ಗೆ 1,43,950 ರೂಪಾಯಿ ಇದೆ. ಇದ್ರ ಮೇಲೂ ಕೂಡ 12% ವರೆಗೂ ಮೇಕಿಂಗ್ ಚಾರ್ಜ್, ಎವರೇಜ್ ಹಿಡಿದ್ರು ಕೂಡ 17,000 ರೂಪಾಯಿ ಆಗುತ್ತೆ. GST 3%, ಎಲ್ಲ ಕೂಡಿ 1,66,000. ಕೆಲವು ಕಡೆಗೆ
1,60,000 ಆಗುತ್ತೆ. ಅದಕ್ಕಂದ್ರೆ ಮೇಕಿಂಗ್ ಚಾರ್ಜ್ ಅವರು ಕಡಿಮೆ ಹಿಡಿದಿರ್ತಾರೆ. ಇನ್ನೊಂದು ಕಡೆಗೆ 1,55,000 ಆಗ್ಬಹುದು, ಅಂದ್ರೆ ಮೇಕಿಂಗ್ ಚಾರ್ಜ್ ಕಡಿಮೆ ಹಿಡಿದಿರ್ತಾರೆ. ಕೆಲವು ಕಡೆಗೆ 1,80,000 ಆಗ್ಬಹುದು, ಅದಕ್ಕಂದ್ರೆ ಅವರು ಮೇಕಿಂಗ್ ಚಾರ್ಜ್ ಜಾಸ್ತಿ ಹಿಡಿದಿರ್ತಾರೆ. ನೀವು ಆಭರಣ ತಗೋತೀರಾ ಅಂದ್ರೆ 18 ಕ್ಯಾರೆಟ್ ಬದಲಾಗಿ 22 ಕ್ಯಾರೆಟ್ 916 BIS ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೊಳ್ಳಿ. ಜೊತೆಗೆ HUID ಕೋಡ್ ಇರೋ ಬಂಗಾರ ತಗೊಂಡ್ರೆ ನಿಮಗೆ ತುಂಬಾ ಒಳ್ಳೇದು. ನೀವು ಹೂಡಿಕೆ ಮಾಡಿರ್ತಿರಲ್ಲ, ಆ ಒಂದು ಹೂಡಿಕೆ ಮಾಡಿದಾಗ ನಿಮಗೆ ಒಂದು ಬಂಗಾರ ಕೊಟ್ಟಿರ್ತಾರೆ, ಅದಕ್ಕೆ ಒಂದು ಗ್ಯಾರಂಟಿ ಇರುತ್ತೆ. ಒಂದು ಹಾಲ್ ಮಾರ್ಕ್ ಇದ್ರೆ ಒಂದು ನಿಮ್ಮ ಕೊಟ್ಟಿರೋ ಹಣಕ್ಕೆ ಒಂದು ಗ್ಯಾರಂಟಿ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಹಾಲ್ ಮಾರ್ಕ್ ಇಲ್ಲ ಅಂದ್ರೆ ಆ ಬಂಗಾರಕ್ಕೆ ಯಾರು ಕೂಡ ಗ್ಯಾರಂಟಿ. ಅದೇ ನೀವೇನಾದ್ರೂ 24 ಕ್ಯಾರೆಟ್ಸ್ ನ ತಗೋತೀರಾ ಅಂದ್ರೆ 10 ಗ್ರಾಮ್ಗೆ 1,57,000 ತನಕ ಬರುತ್ತೆ. ನೋಡಿ, ಹೋದ ವಾರ 1,65,000 ತನಕ ಇತ್ತು, ಅಂದ್ರೆ ಹೋದ ತಿಂಗಳು. ಮತ್ತೆ ಹೋದ ವಾರ 1,60,000 ಇತ್ತು. ಈ ವಾರ 1,57,000 ಓಪನ್ ಆಗ್ತಾ ಇದೆ. ಅಂದ್ರೆ ಇದ್ರ ಮೇಲೆ ಯಾವುದೇ ರೀತಿ ಮೇಕಿಂಗ್ ಚಾರ್ಜ್ ಇರಲ್ಲ, ಹೀಗಾಗಿ 0 ಇದೆ. ಸೊ GST 3% ಇರುತ್ತೆ. ಸೊ ಎಲ್ಲ ಕೂಡಿ 1,61,000 ಇದು ಗಟ್ಟಿ ಬಂಗಾರ. ಅಂದ್ರೆ ಇದು ನಿಮಗೆ 24 ಕ್ಯಾರೆಟ್ ಬಂಗಾರ ಅಂತ ನೀವು ಕರಿಬಹುದು. ಅಂದ್ರೆ ವೀಕ್ಷಕರೇ, ಇದು ಹೂಡಿಕೆ ಮಾಡೋರು ತಗೋತಾರೆ. ಬಂಗಾರದ ಆಭರಣ ಬದಲಾಗಿ ಹೂಡಿಕೆ ಮಾಡೋರು ಇದರಲ್ಲಿ ಹೂಡಿಕೆ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಇವತ್ತಿಗೆ ಇಷ್ಟ ಆಗಿತ್ತು. ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.